ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೂಪಾ ಅಂತ. ಹಾಗೆ ಈವ್ನಿಂಗ್ ಆಚೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಇಲ್ಲೇ ಗಣೇಶ ಕೂರಿಸಿದ್ರು ಗ್ರೌಂಡ್ ಹತ್ರ, MA ಲೇಔಟ್ ಗ್ರೌಂಡ್ ಹತ್ರ. ಸೊ ಹಾಗಾಗಿ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಜನ ಸೇರಿದ್ರು. ಇವತ್ತು ಬೇರೆ ಸ್ಯಾಟರ್ಡೆ ಆಗಿತ್ತು. ಎಲ್ಲಿ ನೋಡಿದ್ರು ಜನ, ಟ್ರಾಫಿಕ್ ಜಾಮ್ ಕೂಡ ಆಗಿಬಿಟ್ಟಿತ್ತು. ಇನ್ನೊಂದು ಕಡೆ ರೋಡಲ್ಲಿ ಗಣೇಶ ಕೂಡ ಬಿಡ್ತಾ ಇದ್ರು. ಆಡ್ಯಾ ಸರಿ ಆಡು. ಫೋನ್ಪೇ ಈಗ ಗೆದ್ರೆ ಏನಕ್ಕೆ ಏನಂತ ಸಿನಿಮಾ ಎಲ್ಲ ದುಡ್ಡು ತಿಂತು ಮಿಸ್ ಆಗಿರಂತೆ. ಅದು ಕಾಣಿಸಿಲ್ಲ ಅನ್ಸುತ್ತೆ. ಕಾಣಿಸಿರಲ್ಲ. ಅದು 2 ಸತಿ ಮೇಲೆ ಹೊಡೆದಲ್ಲ ಅಂತ. ನನಗೆ ಅದನ್ನೇ ಗೊತ್ತಾಗ್ತಿಲ್ಲ. ಅಲ್ಲಿ ಆಡೋಕ್ಕೆ 3 kinds ಆಫ್ ಗೇಮ್ಸ್ ಇತ್ತು. ಅದೇ ಲೋಟ ಮತ್ತು ರಿಂಗ್ ಹಾಕೋದು ಮತ್ತು ಶೂಟ್ ಮಾಡೋದು. ಆದರೆ ನನ್ನ ಹಸ್ಬೆಂಡು 2 times ಆಡಿದ್ರು. ಅದೇ ಲೋಟ ಬೀಳ್ಸೋದ್ರಲ್ಲಿ 1 time ಮಿಸ್ ಆಯಿತು. ಅದು ಮಿಸ್ ಆಯ್ತಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಇನ್ನೊಂದು ತೊಗೊಂಡು ಇನ್ನೊಂದು ಸತಿನೂ ಆಡಿದ್ರು. ಆಗಲೂ ಏನೂ ಸಿಗಲಿಲ್ಲ ನಮಗೆ. ನೆಕ್ಸ್ಟು ಬಲೂನ್ ಶೂಟ್ ಆಡ್ತೀನಿ ಅಂತಂದರು. ಹೋಗಿ ಅದಕ್ಕೂ ಟಿಕೆಟ್ ತೊಗೊಬಂದ್ವಿ. ಪ್ರತಿಯೊಂದು ಗೇಮ್ ಅಂದರೆ ಅಲ್ಲಿತ್ತಲ್ಲ 3 ಗೇಮ್ಸ್, 3 ಗೇಮ್ಸ್ಗೂ 50 rupees ತೊಗೊಂಡ್ರು. ನಾವು ರಿಂಗ್ ಹಾಕೋ ಗೇಮ್ ಆಡಲಿಲ್ಲ, ಬರೀ ಗನ್ನು ಮತ್ತು ಲೋಟ ಬೀಳ್ಸೋದು 2 times ಆಡಿ ಗನ್ದು ಆಡಿದ್ವಿ. ಅವರು ಶೂಟ್ ಮಾಡಿದ್ರು, ಬಟ್ ಅದರಲ್ಲೂ ನಮಗೇನೂ ಸಿಗಲಿಲ್ಲ. ಸರಿ ಅಂತ ನಾವು ಇನ್ನೂ ಅಲ್ಲಿ ಆಟಾಡೋದೆಲ್ಲ ಇತ್ತು. ಅದು ತಿರುಗಿಸೋದು, ನಂಗೆ ಅದು ಹೆಸರೇ ಗೊತ್ತಿಲ್ಲ, ಅದೆಲ್ಲ ಇತ್ತು ಆಟಾಡೋಕ್ಕೆ. ಅದನ್ನು ಆಟಾಡೋಕ್ಕೆ ಹೋಗೋಣ ಅಂತ ಹೋದ್ವಿ. ಸಿನಿಮಾ ಯಾರು ಸಾರಿ ಯಾರು ಚೂಸ್ ಮಾಡಿ ಯಾವ್ದು ಆಡೋಣ ಅಂತ? ಅದಾ ಅಥವಾ ಅದಾ? ತುಂಬ ದಿನ ಆಯ್ತು ಆಡಿ, ಕ್ರೇಜಿ ಆಗಿರುತ್ತೆ ಅಂತ. ತಿನ್ಕೊಂಡು ಹೋಗೋಣ, ಆಡ್ಕೊಂಡು ನೋಡ್ಕೊಂಡು ಹೋಗೋಣ. ಏನಾದ್ರು ತಿನ್ನಕ್ಕೆ ಇಷ್ಟ ಅದು ಆಡೋಣ. ಅದು ಸೊ ಈ ಆಟನ ಚೂಸ್ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಇದಕ್ಕೆ ಆಡೋಕ್ಕೆ ಅಂತ ಹೋದ್ವಿ. ಬಟ್ ಪರ್ ಪರ್ಸನ್ ಪರ್ ಹೆಡ್ 100 rupees ಇಸ್ಕೊಂಡ್ರು. ಬಟ್ 100 rupeesಗೆ ವರ್ತ್ ಅಲ್ಲ ಅಂತ ಅನಿಸ್ತು. ಯಾಕೆಂದರೆ ಏನು 5 minutes ಕೂಡ ಆಡಿಸ್ಲಿಲ್ಲ ಅವರು. ಏನು 10 rounds ಅಂತ ತಿರುಗಿಸ್ಬಿಟ್ಟು ಕಳಿಸ್ಬಿಟ್ರು. ಅಲ್ಲಿದ್ದವರು ಅಂಕಲ್ ಸ್ವಲ್ಪ ಜೋರಾಗೇ ಕೇಳಿದ್ರು, ಏನು 100 rupeesಗೆ ಬರೀ ಇಷ್ಟೊತ್ತೇ ಆಡಿಸಿದ್ದು ಅಂತ. ಸ್ವಲ್ಪ ಕ್ರೇಜಿಯಾಗಿತ್ತು. ತುಂಬ ವರ್ಷಗಳಾಗಿತ್ತು ನಾನು ಈ ಥರ ಆಟಗಳೆಲ್ಲ ಆಡಿ. ಎಲ್ಲವೂ ನಾನು 10th standard ಇದ್ದಾಗ ಆಡಿದ್ದು. ನಮ್ಮ ಅಣ್ಣ ವಂಡರ್ಲ ಕರ್ಕೊಂಡು ಹೋದಾಗ. ಅದು ಬಿಟ್ಟರೆ ನಾನು ಇಲ್ಲೇ ಆಡ್ತಾ ಇರೋದು.
ತುಂಬ ಜನ ಇದ್ದರು. ರಘು ದೀಕ್ಷಿತ್ ಸರ್ ಕೂಡ ಬಂದಿದ್ದರು, ಅಲ್ಲಿ ಹಾಡ್ತಿದ್ದು ಅವರೇ. ನನಗೆ ರಿಯಲೈಸ್ ಆಗಲಿಲ್ಲ ಯಾರು ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ರಘು ದೀಕ್ಷಿತ್ ಆಡ್ತಾ ಇರೋದು ಅಂತ. ಸೊ ಹಾಗಾಗಿ ಸ್ವಲ್ಪ ಹಾಡೆಲ್ಲ ಕೇಳಿಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ ನಾವು. ಯೂಶ್ವಲಿ ನನ್ನ ಹಸ್ಬೆಂಡ್ ಈ ಥರ ಅದಕ್ಕೆಲ್ಲ ತುಂಬ ಹಿಂದೆನೇ ಉಳಿತಾರೆ, ಎಲ್ಲೂ ಬರಲ್ಲ ಅವರು. ಸೊ ನನ್ನ ಒತ್ತಾಯಕ್ಕೆ ಅಂತ ಬಂದರು ಇವತ್ತು. ತುಂಬಾ ಖುಷಿ ಆಯಿತು ನನಗೆ. ಸರಿ ಹೇಳು, ಹೆಂಗೆ ಅನಿಸ್ತು ಕರ್ಕೊಂಬಂದಿದ್ದಕ್ಕೆ? ಹಾಂ, ಫುಲ್ ಖುಷಿ ಆದೆ. ಅಷ್ಟೇನಾ? ಹಾಂ, ಏನ ಕೇಳಿಸ್ತಿಲ್ಲ. ಅಷ್ಟಾಕು. ಸರಿ ಆಯಿತು.